ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ 2ನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಅದು ನಮ್ಮ ಮಂಜಣ್ಣ ಅವರ ಫ್ಯಾಮಿಲಿ ಬರ್ತಿದ್ದಾರೆ, ಅವ್ರ ತಂದೆ ಬರ್ತಾ ಇದ್ದಾರೆ. ಸೊ ರಾಗೆ ರಾಮಣ್ಣ ಅಂತೆ ಸೊ ಅವ್ರ ಹೆಸರು, ಆ್ಯಂಡ್ ಅವ್ರ ತಾಯಿ ಕೂಡ ಬಂದಿದ್ದಾರೆ. ಸೊ ಅದನ್ನು ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ಫಸ್ಟ್ ಅವ್ರ ತಂದೆ ಬಂದಿದ್ದಾರೆ, ಸೊ ರಾಗೆ ರಾಮಣ್ಣ ಅಂತ. ಸೊ ಬಂದಾಗೆ ಮಗನ ಹತ್ರ ಮಾತಾಡ್ತಿದ್ದಾರೆ. ಪಾಪ ಮಂಜು ಅವರು ಫುಲ್ ಎಮೋಷ್ನಲ್ ಆಗಿದ್ದಾರೆ. ಯಾಕೆ ಅಳ್ತಿದ್ಯಾ ನಿಮ್ಮ ಅಪ್ಪ, ನಾನೇ ಖುಷಿಯಾಗಿದ್ದೀನಿ, ನೀನು ಯಾಕೆ ಅಳ್ತಿದ್ಯಾ ಅನ್ನೋ ರೇಂಜ್ಗೆ ಹೇಳ್ತಿದ್ದಾರೆ. ಬಟ್ ಅವ್ರ ತಂದೆ ಫುಲ್ ಅಂದರೆ ಖಡಕ್ ಆಗಿದ್ದಾರೆ ಅಂತ ಅನಿಸುತ್ತೆ. ಅಂದರೆ ಸ್ವಲ್ಪ ಜೋರಿದ್ದಾರೆ, ಯಾಕೆ ಅದರ್ತೀಯ ಅನ್ನೋ ರೇಂಜಿಗಿದ್ದಾರೆ. ಸೊ ಇಷ್ಟೊಂದು ಸಪೋರ್ಟ್ ಇದೆ, ಸಖತ್ತಿದೆ ಅವ್ರಿಗೆ, ಮಂಜು ಅವ್ರಿಗೆ. ಆ್ಯಂಡ್ ಅಲ್ಲಿ ರಜತ್ ಅವರೆಲ್ಲ ಫುಲ್ ರೇಗಿಸ್ತಾ ಇದ್ದಾರೆ ಅವ್ರಿಗೆ. ಏನಣ್ಣ ನೀನು ಇಷ್ಟೊಂದು ಸ್ಮಾರ್ಟ್ ಆಗಿದೆ ಮಂಜುಗಿಂತ ಅನ್ನೋ ರೀತಿಯಲ್ಲಿ, ನಾನು ಏನಪ್ಪ ಮಾಡೋಣ ಇವಾಗ ಅಂತಂದರೆ ಇನ್ನೊಂದು ಕಟ್ಕೊಳ್ಳಿ ಏನೋ ಅಂದಂಗೆ ಇತ್ತು ಅವರು ರಜತ್ತು. ಸೊ ಅಲ್ಲಿ ಕಾಮಿಡಿ ಎಲ್ಲ ನಡೀತಾ ಇದೆ. ಸೊ ಅಲ್ಲಿ ಚೈತ್ರ ಅವ್ರಿಗೆ ನಮ್ಮ ರಾಗೆ ರಾಮಣ್ಣ ಅವರು ಈ ಮನೆಗೆ ಒಂಥರ ಬಿರುಗಾಳಿ ಇದ್ದಂಗೆ ಅಂದಿದ್ದ ತಕ್ಷಣ ಅವ್ರು ಬಂದು ಕಾಲಿಗೆ ನಮಸ್ಕಾರ ಮಾಡಕ್ಕೆ ಬರ್ತಾರೆ. ನೀನು ಬರಬೇಡ, ದೂರ ಇರೋ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರು. ಸೊ ಅವರು ಕೂಡ ಒಂದು ಒಳ್ಳೆ ಕಾಮಿಡಿ ಮಾಡೋ ರೇಂಜಿಗೆ ಕಾಣಿಸ್ತಿದ್ದಾರೆ. ಸೊ ಮಂಜು ಅವ್ರ ತಂದೆ ಕೂಡ. ಸೊ ಸಖತ್ತಾಗಿದೆ ಒಟ್ಟಿನಲ್ಲಿ ಈ ಸಾರಿ ಫ್ಯಾಮಿಲಿ ವೀಕು. ಆ್ಯಂಡ್ ಇಲ್ಲಿ ಮದರ್ ಸೆಂಟಿಮೆಂಟ್ನ ಚೆನ್ನಾಗಿ ಅಂದರೆ ಪೋರ್ಟ್ರೇ ಮಾಡ್ತಿದ್ದಾರೆ ಬಿಗ್ ಬಾಸ್ ಕಡೆಯಿಂದ. ಯಾಕಂದರೆ ಪ್ರತಿಯೊಬ್ಬರು ಯಾರ್ಯಾರು ಬಂದಿದ್ದಾರೆ ತಾಯಿಯವ್ರನ್ನ ಸ್ವಲ್ಪ ಲೇಟಾಗಿ ಕಳಿಸ್ತಾ ಇದ್ದಾರೆ. ಸೊ ಒಂದು ರೀತಿಯಲ್ಲಿ ಮದರ್ ಸೆಂಟಿಮೆಂಟ್ ಕ್ರಿಯೇಟ್ ಆಗಲಿ ಅನ್ನೋ ರೀತಿಯಲ್ಲಿ. ಸೊ ಅಲ್ಲಿ ತಾಯಿ ಕೂಡ ಒಂದು ಆಡಿಯೋ ಕೇಳ್ತಿದೆ. ಸೊ ಅಲ್ಲಿ ಮಂಜು ಇಡೀ ಮನೆ ಹುಡುಕ್ತಿದ್ದಾನೆ. ಸೊ ಎಷ್ಟು ದಿನ ಆಯಿತು ನೀನು ನೋಡಿ, ಬಾರೋ ಬೇಗ ಬಾರೋ ಅನ್ನೋ ರೀತಿಯಲ್ಲಿ ಆ ಒಂದು ಮಾತುಗಳು ಕೇಳಬೇಕು ಅಂತಂದರೆ, ಓಕೆ ನಮ್ಮನೆಲ್ಲ ನಮ್ಮಮ್ಮ ಇದರ ಜೊತೆಗೆ ಎಲ್ಲ ಇದ್ದಾರೆ, ಬಟ್ ಆದರೂ ಅದು ನೋಡ್ತಾ ಇದ್ದಾಗ ಸೊ ನಮಗೂ ಒಂದು ಏನೋ ಒಂದು ಭಾವನೆ ಎಮೋಷ್ನಲ್ ನಾವು ಆಗ್ತೀವಿ. ನಾವು ಬೆಳಿಗ್ಗೆ ಹೇಳ್ದಂಗೆ ಆಲ್ರೆಡಿ ನಿಮಗೆ, ಸೊ ನಾವು ಟ್ರಾವೆಲ್ ಮಾಡಿರೋದ್ರಿಂದ ಸೊ ನಮಗೂ ಅವರ ಒಂದು ಅವ್ರ ಒಳಗಡೆ ಇರೋ ಏನು ಭಾವನೆ ಬರ್ತಿದೆ, ಸೊ ನಮಗೂ ಒಂದು ರೀತಿಯಲ್ಲಿ ಫೀಲ್ ಆಗುತ್ತೆ. ಸೊ ಅದಂತೂ ಹೇಳಬಲ್ಲೆ ನಾನು. ಸೊ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಒಟ್ಟಿನಲ್ಲಿ ಈ ವಾರ ಒಂದು ಎಲ್ಲ ಫ್ಯಾಮಿಲಿ ವೀಕ್ ಬರೋದ್ರಿಂದ ಸೊ ಈ ವಾರ ಇಡೀ ಪೂರ್ತಿ ಇದೇ ರೀತಿಯಲ್ಲಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮ್ಗೇನು ಅನಿಸ್ತು ಪ್ರೋಮೋ ನೋಡಿದ ತಕ್ಷಣ ಮಂಜು ಅವರ ಒಂದು ಫ್ಯಾಮಿಲಿ ಬಂದಿರೋದ್ರಿಂದ? ಸೊ ಅವ್ರಿಗೊಂದು ಬಲ ಸಿಕ್ಕಂಗೆ ಆಗುತ್ತೆ. ಆ್ಯಂಡ್ ಗೇಮಲ್ಲಿ ಸ್ವಲ್ಪ ಚೇಂಜಸ್ ಕೂಡ ಆಗಬಹುದೇನೋ ಅಂತ ಅಂದ್ಕೊತೀನಿ. ಆ್ಯಂಡ್ ನಿನ್ನೆ ನೋಡಿದಂಗೆ ನೀವು ಆಲ್ರೆಡಿ ನಮ್ಮ ರಜತ್ ಅವರ ಒಂದು ಮಿಸ್ಸಸ್ ಕೂಡ ಕೆಲವೊಂದು ಇನ್ಪುಟ್ಸ್ಗಳು ಕೊಟ್ಟರು, ಭವ್ಯ ಅವರ ಒಂದು ಅಕ್ಕ ಕೂಡ ಕೆಲವೊಂದು ಇನ್ಪುಟ್ಸ್ಗಳನ್ನ ಕೊಟ್ಟರು. ಸೊ ಈ ರೀತಿಯ ಕೆಲವೊಂದು ಅವ್ರಿಗೆ ಇನ್ಪುಟ್ಸ್ಗಳನ್ನ ಸಿಗುತ್ತೆ. ಸೊ ಅದನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಆ್ಯಂಡ್ ತ್ರಿವಿಕ್ರಮ್ ಅವ್ರ ತಾಯಿ ಕೂಡ ಕೆಲವೊಂದು ಹೇಳಿದ್ರು. ಸೊ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಈ ವೀಕು ಎಷ್ಟು ಫ್ಯಾಮಿಲಿ ಅವರು ಬಂದು ಮಾತಾಡ್ತಾರೆ, ಅಷ್ಟೇ ಹೊರಗಡೆ ಏನು ನಡೀತಾ ಇದೆ ಆ್ಯಂಡ್ ಅವ್ರ ಆಟ ಹೇಗಿದೆ ಅನ್ನೋದು ಕೂಡ ತಿಳ್ಕೊಳ್ಳಿಕ್ಕೆ ಒಂದು ಒಳ್ಳೆ ಅವಕಾಶ. ಸುದೀಪ್ ಸರ್ ಬಂದರೂ ಕೂಡ ಅದು ಅಷ್ಟು ಡೈರೆಕ್ಟಾಗಿ ಹೇಳಲ್ಲ, ಅವರು ಇಂಡೈರೆಕ್ಟಾಗಿ ಹೇಳಿರ್ತಾರೆ. ಬಟ್ ಮನೆಯವ್ರು ಬಂದಾದಮೇಲೆ ಸೊ ಯಾವ ರೀತಿಯಲ್ಲಿ ಆಡ್ತಿದೆ ಅನ್ನೋದು ಅವ್ರಿಗೊಂದು ತಕ್ಕ ಮಟ್ಟಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಒಳ್ಳೆಯದಾಗಲಿ ಎಲ್ರಿಗೂ ಕೂಡ. ಆ್ಯಂಡ್ ಎಂಜಾಯ್ ಮಾಡೋಣ ಅಂತ ಹೇಳ್ತೀನಿ ಈ ಒಂದು ಫ್ಯಾಮಿಲಿ ವೀಕ್ನ. ಓಕೆ, ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.